ನಮಗೆ ಭಾಳಷ್ಟು ಮುಖ್ಯವಾದ ವಿಷಯ ಅಂದರೆ ಎಜುಕೇಷನ್ ಮತ್ತು ಹೆಲ್ತ್, ಇವೆರಡರಲ್ಲಿ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಹೀಗಾಗಿ ಅವ್ರಿಗೆ ಭೇಟಿಯಾಗಿ ಬಂದಿತ್ತು. ಸರ್ ಏನಿಲ್ಲ, ರಾಜ್ಯದಲ್ಲಿ CM ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು ಅದೆಲ್ಲ ಏನು ಆಗಲ್ಲ ಬಿಡ್ರಿ. ಯಾಕಂದರೆ ಎಲ್ಲ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದ್ದಾರೆ, ಎಲ್ಲ ಮಂತ್ರಿಗಳಿದ್ದಾರೆ, ಅವರೇ ಕಂಟಿನ್ಯೂ ಆಗ್ತಾರೆ. ಅವ್ರಿಗೆ ಏನು ಸಮಸ್ಯೆ. ನೆಕ್ಸ್ಟ್ CM ಸತೀಶ್ ಜಾರಕಿಹೊಳಿ ಅಂತೇಳಿ ಅಭಿಯಾನ ಆಗುತ್ತೆ ಸರ್, ಪೇಪರ್ನಲ್ಲಿ ಎಲ್ಲ ಜಾಹೀರಾತೇ ಕೊಡ್ತಿದ್ದಾರೆ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದೆ ಸರ್. ಒಂದು ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಆದರೆ ತಮ್ಮ ಬೆಂಬಲ ಇರುತ್ತೆ? ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದು ನಮಗೆ ಹೆಮ್ಮೆ CM ಆಗಬೇಕಂತೀರ ಸರ್? ಅಲ್ಲ, ಅದೇ ಈಗ ನೋಡಿರಿ, ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ. ಎಲ್ಲ ವರಿಷ್ಠರಿದ್ದಾರೆ, ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅವ್ರು CM ಆಗ್ತಾರೆ ಅಂತ ಹೇಳಿ. ಅಲ್ಲ, ಅವ್ರ ಅರ್ಹತೆ ಇದೆ, ಯಾಕಂದರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028 ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು? ಅಲ್ಲ, ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗ್ತಾರೆ ಅಂದ್ರೆ ಭಾಳ ಖುಷಿ ಅಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ. ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.